ಇನ್ನು ಉದ್ಯಮಿ ಸಿ.ಜೆ. ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ಉನ್ನತ ಮೀಟಿಂಗ್ ನಡೀತಾ ಇದೆ. ಎಸ್.ಐ.ಟಿ ಕಚೇರಿನಲ್ಲಿ ಅಧಿಕಾರಿಗಳ ಮೀಟಿಂಗ್. ಬೇರೆ ಬೇರೆ ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಸೆಂಟ್ರಲ್ ಡಿ.ಸಿ.ಪಿ. ಅಕ್ಷಯ್, ಸೌತ್ ಡಿ.ಸಿ.ಪಿ. ಲೋಕೇಶ್, ಜಾಯಿಂಟ್ ಪೊಲೀಸ್ ಕಮಿಷನರ್ ವಂಶಿ ಕೃಷ್ಣ ಇವರೆಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಫಸ್ಟ್ ಸ್ಟೇಜ್ ಏನಾಗಿದೆ, ಏನು ಎತ್ತ, ಏನೇನು ಮಾಹಿತಿ ಸಿಕ್ಕಿದೆ, ಏನೇನು ವಿವರಗಳು ಸಿಕ್ಕಿದೆ, ಈ ಕೇಸ್ನ ಡೆವಲಪ್ಮೆಂಟ್ಗಳು ಏನೇನೇನು ಅದ್ರ ಬಗ್ಗೆ ಚರ್ಚೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಎಲ್ಲ ವಿವರಗಳನ್ನು ಇಟ್ಕೊಂಡು ಬಂದಿದ್ದಾರೆ. ಇನ್ನು ಮುಂದಿನ ಹಂತ ಏನು, ಮುಂದಿನ ಹಂತದಲ್ಲಿ ಯಾವ ರೀತಿ ಇದ್ರ ಬಗ್ಗೆ ತನಿಖೆ ಆಗಬೇಕು, ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ಆಗಬೇಕು, ಇಲ್ಲಿ ತನಕ ಸಿಕ್ಕಿರುವಂಥ ವಿವರಗಳೇನೇನು, ಯಾರ ಜೊತೆಗೆ ಸಂಪರ್ಕದಲ್ಲಿದ್ದರು ಇವರು, ಯಾರ ಜೊತೆ ಸಂಪರ್ಕದಲ್ಲಿದ್ದರು, ಯಾರ್ಯಾರು ಹಣ ಹೂಡಿದ್ರು, ಇದೆಲ್ಲದಕ್ಕೂ ಸಂಬಂಧಪಟ್ಟಂಗೆ. ಅಂದರೆ ಒಬ್ಬ ಉದ್ಯಮಿ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಅಂತಂದರೆ ಆತ್ಮಹತ್ಯೆಗೆ ಕಾರಣವಾದಂಥ ಅಂಶಗಳು ಯಾವ್ಯಾವು, ಯಾರಿದಕ್ಕೆ ಕಾರಣ ಇರಬಹುದು, ಯಾರು ದುಡ್ಡು ಕೊಟ್ಟಿದ್ರು, ಹಣದ ಮೂಲ ಎಲ್ಲಿದು, ಹಣದ ಮೂಲಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಪ್ರಶ್ನೆಗಳಿದ್ದಿದೆಯಾ, ಅನುಮಾನಗಳಿದೆಯಾ, ಡೈರಿ ಏನು ಹೇಳುತ್ತೆ, ಕುಟುಂಬದವರು ಏನು ಹೇಳ್ತಾರೆ, ಅವರ ಜೊತೆಗಿದ್ದಂಥವರು ಜೊತೆಗಾರರು ಏನು ಹೇಳ್ತಾರೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ಇದೆಲ್ಲವನ್ನು ಆಧರಿಸಿ ಮುಂದೆ ಯಾವ ರೀತಿ ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ.